ನಮ್ಮ ಮಠಕ್ಕೊಬ್ಬ ಫ್ಯಾನ್ ಕೊಡಿಸಿದ್ದಾರೆ. ಫ್ಯಾನ್ ತಿಳಿತಲ್ರಿ, ಪಂಕ ಅಲ್ರಿ, ಮತ್ತೆ ಫ್ಯಾನ್ ಕೊಡಿಸಿದಂತ. ಆ ಫ್ಯಾನ್ ಅದ್ರ 3 ರೆಕ್ಕೆಗಳಿರ್ತಾವಲ್ರಿ, ಒಂದು 4 ರೆಕ್ಕೆ, ಈಗೆಲ್ಲ 5 ರೆಕ್ಕೆ ಬಂದವು. ಆ 3 ರೆಕ್ಕೆಗೆ ಒಂದು ಕಡೆ ತಂದು ತನ್ನ ಹೆಂಡತಿದ ಹೆಸರು ಬರ್ಸಿದ್ದ, ಇನ್ನೊಂದು ರೆಕ್ಕೆಗೆ ತನ್ನ ತಂದೆ ತಾಯಿ ಆಶೀರ್ವಾದ ಅಂತ ಬರ್ಸಿದ್ದ, ಇನ್ನೊಂದು ರೆಕ್ಕೆ ಖಾಲಿ ಇತ್ತಲ್ರಿ, ಅಲ್ಲಿ ತನ್ನ ಮಕ್ಕಳ ಹೆಸರು ಬರ್ಸಿದ್ದ. 3 ರೆಕ್ಕೆಗಳನ್ನು ಫುಲ್ ಪ್ಯಾಕ್ ಮಾಡಿದ್ದ. ದಿನ ಫ್ಯಾನ್ ಕೊಡ್ಸ್ಯಾನ ಅಂತ ಮಠಕ್ಕೆ ಬಂದ ದರ್ಶನಕ್ಕೆ ಕೆಳಗೆ ಕೊಡೋ ದಿನ. ಹುಡುಗ ಬಂದ ಫ್ಯಾನ್ ಆನ್ ಮಾಡಿ ಯಾರಾದರೂ ದರ್ಶನಕ್ಕೆ ಬರ್ತಾರಂತ ಆನ್ ಮಾಡಿ ಇಟ್ಟಿರ್ತಿದ್ದ. ಇವ ಒಬ್ಬನ ಬರ್ತಿದ್ದಲ್ರಿ, ಒಂದು 3-4 ಜನ ಹೊತ್ಕೊಂಡು ಒಂದು 3-4 ಜನನ ಹೊತ್ಕೊಂಡು ಬರ್ತಿದ್ದ. ಬಂದ ಹೊರಗಡೆ ಕೂಡುವಂತ ಸಂದರ್ಭದೊಳಗೆ ಫ್ಯಾನ್ ಬಟನ್ ಆನ್ ಮಾಡಿ ಕೂಡಬೇಕು, ಆಫ್ ಮಾಡಿ ಕೂಡಬೇಕು, ನೀವು ಹೇಳ್ರಿವ. ಅದ್ರಾಗ ಅದು ಗುಲ್ಬರ್ಗ ಬೀದರ್ ಜಿಲ್ಲಾ, ಎಟ್ಟು ಬಿಸಿಲು ಎಟ್ಟು ಸೆಕೆ ಗೊತ್ತೈತಿ ನಿಮಗೆ. ಆನ್ ಮಾಡಿ ಕೂಡಬೇಕು, ಆಫ್ ಮಾಡಿ ಕೂಡಬೇಕು. ಅವ್ರವ್ರಿಗೆ ಬಿಟ್ಟಿದ್ರಿ ಅಪ್ಪ, ನಮಗೇನು ಗೊತ್ತು ಅಂತೀರೇನ್ರಿ? ನಿಮ್ಮೂರು ನಿಮ್ಮ ಏರಿಯಾ ನಿಮಗೆ ಗೊತ್ತ್ರಿ ಅಪ್ಪ, ನಮಗೇನು ಗೊತ್ತು? ನಾವು ಆರಾಮ್ ತಂಪದೀವ್ರಿ. ಯಾವಾಗ ಫ್ಯಾನ್ ಬಂದವನ ಫ್ಯಾನ್ ಬಟನ್ ಆಫ್ ಮಾಡಿ ಕೆಳಗೆ ಕೊಡೋ. ಒಂದ ದಿನ ಅಲ್ರಿ ಇದು, 1ನೇ ದಿನ ಸ್ವಲ್ಪ ಸೆಕೆ, ಸ್ವಲ್ಪ ಹೊತ್ತು ಏನ್ರಿ ಚಳಿ ಆಗ್ಬೋದು ಅಂತ ತಿಳ್ಕೊಂಡು ಆಫ್ ಮಾಡ್ಯಾನಂತ ಸುಮ್ ಕೂತ್ಯಾನ. 2ನೇ ದಿನನೂ ಹಂಗ, 3ನೇ ದಿನ ಹಂಗ, 4, 5, 6, 7, 10, 15 ದಿನ ಕಳೀತು. ಬಂದವ ಆಫ್ ಮಾಡಿ ಕುಂತ ಬಿಡ್ತಿದ್ದ. ಅವೇನು ಮತ್ತೆ ಒಬ್ಬನ ಬರ್ತಿದ್ದಿಲ್ಲ, ಅವನ ಜೊತೆ ಒಂದು 4-6 ಜನ ಗೆಳೆಯರನ್ನ ಕರ್ಕೊಂಡು ಬರವ. ಅವ್ರನ್ನ ಕೆಳಗೆ ಕೂಡಿಸಿ ಸುಮ್ಮ ಹಿಂಗ ಮಾತಾಡ್ಕೊಂತ ಮ್ಯಾಲ ಕೈ ಮಾಡವ. ಯಾಕಂದ್ರೆ ಅವ ಹೆಸರು ಕಾಣಬೇಕಲ್ರಿ, ಮ್ಯಾಲ ಬರ್ಸಿದ್ದ ಹೆಸರು ಕಾಣಬೇಕ. ಹಿಂಗ ಮ್ಯಾಲ ಕೈ ಮಾಡವ. ಒಬ್ಬೊಬ್ಬರಿಗೆ ಅನ್ನವ, ನಾನ ಕೊಡ್ಸಿನಿ, ಇದನ್ನ ನಾನ ತಂದು ಹಾಕೀನಿ. ಅವಾಗ ಅವನಿಗೆ ಅಂದೆ ನಾನು, ಏನೋ ಮಾರಯ್ಯ, ಯಾರಾದ್ರೂ ಬಂದ್ರು ಅಂದ್ರೆ ಭಾಳ ಸೆಕೆ ಆಗತ್ತಂತ ತಿಳ್ಕೊಂಡು ಫ್ಯಾನ್ ಹಚ್ಕೊಂಡು ಕೂತ್ರ, ನಾನು ನೀ ಯಾವಾಗ ಕೊಡ್ಸಿ ಅವಾಗಿಂದ ನೋಡಾಕತ್ತೀನಿ. ಬಂದೋ ಬರೇ ಆಫ್ ಮಾಡ್ತಿ ಕೂಡ್ತಿ. ಯಾಕೋ ಮಾರಯ್ಯ, ಮತ್ತೆ ಫ್ಯಾನರ್ ಎದಕ್ಕೆ ಕೊಡ್ಸಿ ಅಂದೆನ. ತೊಗೊಂಡು ಹೋಗ್ಬಿಡ ಕಡೆ ಕಿತ್ಕೊಂಡು. ಅವಾಗ ಅವ ಅಂದ, ಅಪ್ಪವ್ರೆ ನಾ ಬಂದಾಗ ಎದಕ್ಕೆ ಫ್ಯಾನ್ ಆಫ್ ಮಾಡ್ತೀನಿ ಅಂದ್ರೆ ಅದಕ್ಕೊಂದು ಕಾರಣ ಐತ್ರಿ ಅಂದ. ಏನಪ್ಪ ಕಾರಣ? ಅದ್ರ ಮ್ಯಾಲ ನಾ ಏನು ಹೆಸರು ಬರ್ಸಿನಲ್ರಿ, ಅವು ಬಂದವ್ರಿಗೆ ಕಾಣ್ಲಿ ಅಂತ ನಾ ಆಫ್ ಮಾಡ್ಕೊಂಡು ಕೂಡ್ತೀನಿ ಅಂದ. ಹೆಂಗಿರ್ಬೇಕ್ರಿ ದಾನ ಧರ್ಮ? ನಮ್ಮ ಎಲ್ಲ ಹಿಂಗಾಗಿ ನೋಡ್ಬೇಕು. ಓದುವಂತ ಸಂದರ್ಭದೊಳಗ ಏನ್ರ ಸ್ವಲ್ಪ ಹೆಸರು ಬಂದಿರ್ಲಿಲ್ಲ ಅಂದ್ರೆ ಅವತ್ತು ಕಿರಿಕಿರಿ ಸ್ಟಾರ್ಟ್ ಆತ. ಯಾಕೋ ಮರೆ ನನ್ನ ಹೆಸರು ಯಾಕೆ ತಂದಿಲ್ಲ ಅಂತ ಎದಿ ಮೇಲೆ ಅಂಗಿ ಹಿಡ್ಕೊಂಡು ಎಳೆದಾಡಿ ನೋಡ್ಬೇಕು. ಅವತ್ತು ಬರೇ ಒಂದು ಹೆಸರು ಆಗ್ಯಾವನ್ರಿ ಕಮಿಟಿಯವ್ರೆ, ಆಗಿರ್ತಾವ. ಆಗಿಲ್ಲ ಅಂದ್ರೆ ಭಾಳ ಚಲೋ, ತುಂಗಳದವ್ರು ಭಾಳ ಚಲೋ ಅದೀವಿ. ಮತ್ತು ಬೇರೆ ಕಡೆ ಕತೆ ಹೇಳಾಕತ್ತೇನ್ರಿ, ಭಾಳ ಆಗ್ಯಾವ. ಹೋದಾಗ ಒಮ್ಮೆ ಏನ್ರ ಒಂದು ತಿಂಗಳದಾಗ 4 ಕಿರಿಕಿರಿ ಇರತ್ತ ಇಂಥವ. ಅವು ಪಾಪ ಮತ್ತು ಲಕ್ಷಗೊಟ್ಟು ಹೆಸರು ಬರೀತಾರ. ಬರ್ಲಿಲ್ಲ ಅಂದ್ರೆ ಗದ್ಲಕ್ಕವ್ರಿ ಆಮೇಲೆ ಅಂತ. ಸ್ವಲ್ಪ ಓದುವಂತ ಹೆಸರಿನೊಳಗ ಅವು ಕೇಳಿಸ್ಕೊಳ್ಳಿಲ್ಲ ಅಂದ್ರೂ ಯಾವ್ರ 4 ಜನ ಇರ್ತಾವಲ್ರಿ, ಓದುವಾಗ 3 ಜನ ಹೆಸರು ಓದ್ಯಾರೋ ಮಾರೇ ನಿನ್ನ ಹೆಸರು ಬಿಟ್ಟಾರ. ಹೌದಾ ತಡಿ ಐತ ಅಂತ ಅವ ಬಂದ ಬಿಡ್ತಾನ. ಬಂದ ಸ್ಟಾರ್ಟ ಜಗಳ. ಆದ್ರೆ ದಾನ ಧರ್ಮ ಹಿಂಗಲ್ರಿ. ಮಾಡಿದ್ರೆ ದಾನ ಹೆಂಗ ಮಾಡ್ಬೇಕಂದ್ರೆ
ಕರ್ಣನ ಹಾಗೆ ದಾನ ಮಾಡ್ಬೇಕಂತ. ಕರ್ಣನ ದಾನ ಹೆಂಗಿತ್ರಿ? ಕ್ಷೌರ ಮಾಡ್ಲಿಕ್ಕೆ ಕುಳಿತಿರುವಂತ ಸಂದರ್ಭದೊಳಗ ಎಡಗಡೆ ಒಂದು ಬೆಳ್ಳಿ ಲೋಟ ಇಟ್ಕೊಂಡು ನೀರು ತುಂಬಿಕೊಂಡು ಕೂತಿದ್ದ. ಯಾರೋ ಒಬ್ಬ ಭಿಕ್ಷುಕ ಬಂದ ಭಿಕ್ಷಾಂ ದೇಹಿ ಅಂದಂತ ಕರ್ಣ ಹಿಂದೆ ಮುಂದೆ ವಿಚಾರ ಮಾಡದೆ ತನ್ನ ಎಡಗಡೆ ಇರುವಂತ ಲೋಟವನ್ನ, ಬೆಳ್ಳಿ ಲೋಟವನ್ನ ತೆಗೆದುಕೊಂಡು ಹಿಂಗ ಕೊಡಾಕತ್ತ. ಅವಾಗ ಆ ಭಿಕ್ಷುಕ ಶಾನೆ ಇದ್ನ, ಅವನು ಎಡಗೈಯಿಂದ ಕೊಟ್ಟಿದ್ದು ಉಳಿಯಂಗಿಲ್ಲ ಅಂತ ಯಾರೋ ಹೇಳಿದ್ರು ಕಾಣ್ತೈತೆ ಅವನಿಗೆ. ನಮ್ಮ ಸ್ವಲ್ಪ ಪದ್ಧತಿ ಅದ ನೋಡ್ರಿ, ಒಟ್ಟು ಎಡಗೈಯಿಂದ ತಗೊಂಡಿದ್ದು ಅದು ಉಳಿಯಂಗಿಲ್ಲ. ಎಲ್ಲರ 1,000 ರೂಪಾಯಿ ಕೊಡಾಕತ್ತಿದ್ರಿ ಅಂದ್ರೆ ಕೊಡೋದು ಕೊಡ್ತೀವ ಮರ, ಬಲಗೈಯಿಂದ ಕೊಡ ಅಂತೀರಿ ನೀವು. ಒಟ್ಟು ಎಡಗೈಯಿಂದ ತಗೋಬಾರ್ದು, ಅದೊಂದು ಅಪಶಕುನ, ಉಳಿಯಂಗಿಲ್ಲ. ಬೆಕ್ಕ ಅಡ್ಡು ಹೋಗಬಾರ್ದು, ಹೋಗುವಂತ ದಾರಿ ಒಳಗೆ ಲಿಂಬು ಹಣ್ಣು ಬೀಳಬಾರ್ದು. ಅದು ಕೈಚಿಲಿಂದ ಜಾರಿ ಬಿದ್ರು ಒಟ್ಟು ಬೀಳಬಾರ್ದು. ಅದು ಯಾರೋ ಒಬ್ರು ಮಾಡ್ಸ್ಯಾರ ಅಂತನ ಅದು ತಪ್ಪಿ ಬಿದ್ದಿರ್ತಾವ ಪಾಪ. ಮಾರ್ಕೆಟಿಗೆ ಹೋಗುವಾಗ ಏನ್ರ ಹರಿದಿತ್ತು ಅಂದ ಚೀಲ ತಳಗ ತಪ್ಪಿ ಬಿದ್ದಿದ್ದು ಅಂದ್ರೆ ಅದು ಹೋಗಿ ಹೋಗಿ ಮನೆ ಮುಂದೆ ಬಿದ್ದಿದ್ದು ಅಂದ್ರೆ ಯಾವನ ನನಗೆ ಆಗ್ಲಾರ್ದವ್ ಮಾಡಿಸೇ ಬಿಟ್ಟಾನ ಇವತ್ತು ಅಂತ ನಾವು ಆಗ್ಯಾವಲ್ರಿ. ಹಿಂಗ ಆಗ್ಯಾವಲ್ಲ, ಆಗಿರ್ತಾವ. ನಗಾಕತ್ತೀರಂದ್ರೆ ಆಗಿರ್ತಾವ. ನೀವು ಅಷ್ಟು ಸರ ನಗೋರಲ್ಲ. ನೀವು ಎಂತ ನಗ್ರಿ ನಗ್ರಿ ಅಂದಾಗ ನಗಂಗಿಲ್ಲ. ನೀವು ತಿಂತಾಗ ನಗ್ತೀರಂದ್ರೆ ಪಕ್ಕ ಆಗ್ಯಾವಂತನ. ಆ ಕರ್ಣ ತನ್ನ ಎಡಗೈ ಒಳಗಿರುವಂತ ಬೆಳ್ಳಿ ಲೋಟವನ್ನು ತೆಗೆದುಕೊಂಡು ಆ ಭಿಕ್ಷುಕನ ಕೈ ಒಳಗೆ ಕೊಡಾಕ್ ಹೊಕ್ಕನಂತ. ಭಿಕ್ಷುಕ ತಗೊಳಂಗಿಲ್ಲ. ಕೊಡೋದು ಕೊಡ್ತೀಯೋ ಮಾರಯ್ಯ, ಬಲಗೈಯಿಂದ ಕೊಡು ಅಂದ. ಅವಾಗ ಮೊದಲು ತಗೊಂಡರು ತೋರು, ಆಮೇಲೆ ಹೇಳ್ತೀನಿ ಅಂದ. ನಾ ತಗೊಳಂಗಿಲ್ಲ, ಬೆಳ್ಳಿ ಲೋಟ ಸಿಗಾಕತ್ತೈತೆ ಒಲ್ಲೆ ಅನ್ನಕತ್ತಾನ. ಕೊಡುವುದಾದ್ರ ಬಲಗೈಯಿಂದನ ಕೊಡು, ಎಡಗೈಯಿಂದ ಒಲ್ಲೆ. ಬಹಳ ಸಿಟ್ಟಿಗೆದ್ದು ಕರ್ಣ ಆ ಬೆಳ್ಳಿ ಲೋಟವನ್ನು ತೆಗೆದುಕೊಂಡು ಅವನ ಕೈ ಒಳಗೆ ಹಿಂಗೆ ಇಡ್ತಾನ. ಮೊದಲು ಹಿಡ್ಕೊ ಇದನ್ನು ಇಟ್ಟು ಹೇಳ್ತಾನಂತ, ನಾನ್ಯಾಕ ನನ್ನ ಎಡಗಡೆ ಇರುವಂತ ಬೆಳ್ಳಿ ಲೋಟವನ್ನು ನಿನಗೆ ಕೊಟ್ಟೆ ಅಂದ್ರ, ಆ ಬೆಳ್ಳಿ ಲೋಟ ಎಡಗೈ ಒಳಗಿತ್ತು. ಆ ಎಡಗೈ ಒಳಗೆ ತೆಗೆದುಕೊಂಡು ಅದನ್ನ ಬಲಗೈಗೆ ಇಟ್ಕೊಂಡು ನಿನಗ್ ಕೊಡುವಾಗ ಕೊಡಬಾರದು ಅನ್ನುವಂತ ಭಾವ ಮಧ್ಯದೊಳಗೆ ಸುಳಿತು ಅಂದ್ರೆ ಅದು ದಾನ ಅಂತ ಅನಿಸ್ಕೊಳಂಗಿಲ್ಲಪ್ಪ. ಅದಕ್ಕಾಗಿ ಈ ಬೆಳ್ಳಿ ಲೋಟವನ್ನು ತೆಗೆದುಕೋ ಅಂತ ಕರ್ಣ ಹೇಳಿದಂತ. ಕ್ಷೌರ ಮಾಡುವಂತ ಕರ್ಣ. ಹೊಡಿಬೇಡ್ರಿ ಚಪ್ಪಳ, ಅಲ್ಲೇ ಹೊಡಿತಾರೆ ಇಟ್ಟ. ಹಿಂಗ ನೋಡ್ದೆ ನಾನು, ಹಿಂಗ ಹೊಡ್ಯಾಕತ್ತಾರ. ಹಿಂಗ ರೊಟ್ಟಿ ಚಪಾತಿ ಹಿಂಗ ಮಾಡ್ತಾರೇನ್ರಿ? ಅವು ಅಂತೂ ಚಪ್ಪಾಳಿನ ಕೇಳೋದಾಗಿತ್ತು. ಹಿಂಗೆ ಮಾಡಾಕತ್ತಾಳ ಅಲ್ಲೇ. ವಜ್ಜೈತ್ರಪ್ಪ. ಮುಂದಿನ ಸಲ ನಾನು ಪ್ರವಚನಕ್ಕೆ ಚಪ್ಪಾಳಿ ಮತ್ತು ಈ ನಗ್ಸೋದಕ್ಕೆ ಕರೆಸ್ರಿ, ಅದನ್ನ ಕಲಿಸ್ಕೊಡ್ರಿ ಅಪ್ಪರ ಅನ್ರಿ ನೀವು. ಹಿಂಗ ಮಾಡಿರಿ ಅವ. ನಾಳೆ ದೊಡ್ಡ ದೊಡ್ಡ ಸಾಂಗ್ಗಳು ಬಂದಾಗ ನಮ್ಮ ದಾನ ನಮ್ಮ ದಾಸೋಹಗಳ ಹಿಂಗಾಗ್ಯಾವು. ಒಬ್ಬವ ಮನಿ ಮ್ಯಾಲ್ಗಡೆ ಒಂದು ಬೋರ್ಡ್ ಹಾಕಿದ್ನಂತ. ಏನು ಬೋರ್ಡ್ರಿ ಅದು? ತತದನ ಕಂಪನಿ ಅಂತ ಹಾಕಿದ್ನಂತ. ಹಂಗಂದ್ರೆ ಏನು ಗೊತ್ತೈತನ್ರಿ ಯಾರಿಗಾರ? ನಮ್ಮ ಅಂತ ಬೋರ್ಡ್ ಅಂತೂ ಇಲ್ವೇ ಇಲ್ರಿ ಅಪ್ಪರ. ನಮ್ಮ ಬೋರ್ಡ್ ಹೆಂಗದಾವು? ಶ್ರೀನಿವಾಸ ನಿಲಯ, ತಂದೆ ತಾಯಿ ಕೃಪಾಶೀರ್ವಾದ, ಶರಣು ಬನ್ನಿ. ಈಗೆಲ್ಲ ಎಲ್ಲಿ ಕಾಣ್ತೀವ್ರಿ ಇಂಥವು? ನಾಯಿ ಇದೆ ಒಳಗಡೆ ಬರಬೇಡ್ರಿ ಇಂಥವಲ್ರಿ. ಈಗ ಸಿಟಿ ಒಳಗೆ ಹೋದಿವಿ ಅಂದ್ರೆ ಒಂದು ಬೋರ್ಡ್ ಕಾಣಂಗಿಲ್ಲ. ನಾಯಿ ಇದೆ ಬರಕ್ಕೆ ಹೋಗ್ಬೇಡ್ರಿ, ಕದ ಹಾಕೊಂಡು ಕೂತ್ ಬಿಡ್ತಾವ ಆರಾಮ್. ಬೋರ್ಡ್ ಭಾಳ ಚಲೋ ಹಾಕಿದಂತೆ. ಏನು ಬೋರ್ಡು? ತತದನ ಕಂಪನಿ ಅಂತ. ಹಂಗಂದ್ರೆ ಏನ್ರಿ ಅಂತ ಕೇಳ್ತೀರೇನ್ರಿ? ತಂದೆ ತಾತನ ಕಾಲದಿಂದಲೂ ದಾನ ಧರ್ಮ ನ. ತಂದೆ ತಾತನ ಕಾಲದಿಂದಲೂ ದಾನ ಧರ್ಮ ನ ಅಂತ ಹಾಕಿದ ತತದನ ಕಂಪನಿ ಅಂತ. ಎಷ್ಟು ಜಿಪುನಿದ್ದ ಅಂದ್ರ
ಒಂದು ದಿನ ಮಾರ್ಕೆಟಿಗೆ ಹೋಗುವಾಗ ಅವಸರದೊಳಗೆ ಚಪ್ಪಲ್ ಹಾಕೊಂಡು ಹೋಗಿದ್ನಂತ್ರಿ. ಮತ್ತು ನಾವೇನು ಹಾಕೊಂಡು ಹೋಗ್ತೀವ್ರಿ ಅಪ್ಪರು ಅಂತೀರಿ ನೀವು. ಅವಸರದೊಳಗೆ ಚಪ್ಪಲ್ ಹಾಕೊಂಡು ಹೋಗಿದ್ದಂತ ಹೆಂಡತಿ ಬೆನ್ನ ಹತ್ತಿದ್ಲು. ನನ್ನ ಗಂಡ ಚಪ್ಪಲ್ ಹಾಕೊಂಡು ಹೋಗ್ಯಾನ, ಚಪ್ಪಲ್ ಕಾಣೋಲಾಗ್ಯಾವು. ನೋಡ್ಬೇಕಂತ ಬೆನ್ನ ಹತ್ತಿದ್ಲು. ಮಾರ್ಕೆಟ್ಗೆ ಹೋಗಿದ್ದ, ದೊಡ್ಡ ಆಳ ಮನುಷ್ಯ, ಎಲ್ಲಿ ಸಿಗಬೇಕು? ಹುಡುಕಿ ಸುಸ್ತಾಗಿ ಹೈರಾಣಾಗಿ ಮನೆಗೆ ಬಂದ್ಲು. ಸಾಯಂಕಾಲ ಮಾರ್ಕೆಟ್ ಮುಗಿಸ್ಕೊಂಡು ಮನೆಗೆ ಬಂದ. ಹೇ ರೀ ಚಪ್ಪಲ್ ತೋರಿಸ್ರಿ ಅಂದ್ಲಕ್ಕೆ. ಅವಾಗ ಯಾಕೆ ಏನಾಗತ್ತೆ? ಚಪ್ಪಲ್ ಸವದಾವೇನು ನೋಡ್ತೀನಿ ಅಂದ್ಲಕ್ಕೆ. ಅವಾಗ ಅವೇನು ಅನ್ಬೇಕ್ರಿ, ನಾ ಯಾರ ಗಂಡ ಅಂದ. ನನ್ನ ಗಂಡ ರೀ, ಮೊದಲು ತೋರಿಸ್ರಿ ಚಪ್ಪಲ್. ಅವಾಗ ಅವೇನು ಅನ್ಬೇಕ್ರಿ, ಮತ್ ನಿನ್ ಗಂಡಿಲ್ಲ. ಚಪ್ಪಲ್ ಸವಿತಾವಂತ ನನಗ್ ಗೊತ್ತಿದ್ದ ಚಪ್ಪಲ್ ನಾ ಹಾಕೊಂಡು ಹೋಗಿರ್ಬೇಕೇನ? ಅವು ಚೀಲ ಕ್ಯಾರಿ ಬ್ಯಾಗ್ನ ಹಾಕೊಂಡು ಹೋಗಿನಿ ಅನ್ನೋ. ಎಷ್ಟು ಜಪಣ್ತನ ಮಾಡಿ ಎಲ್ಲಿ ಹೋಗುದೈತ್ರಿ? ಊದಿನ ಕಡ್ಡಿ, ಬರೀ 2 ಊದಿನ ಕಡ್ಡಿ ಎಷ್ಟು ದಿನ ಮಾಡ್ತೀರಿ ನೀವು ಅಂದಾಜು? ಅಂದ್ರೆ ಎಷ್ಟು ದಿನ ರೀ ಅಪ್ಪ? 1 ದಿನ 2 ಹಚ್ಚಿದ್ವಿ ಅಂದ್ರೆ ಖಾಲಿ ಆಗಿಬಿಡ್ತಾವು. ಭಾಳ ಅಂದ್ರೆ 1-2 ದಿನ ಮಾಡ್ಬೋದು. ಅತಿ ಜಪುಂಡ್ರು ಅಂದ್ರೆ 10 ದಿನ ಮಾಡ್ಬೋದು. ಎಷ್ಟು ದಿನ ಮಾಡ್ತಿದ್ರಿ ಅವ? ಬರೇ 2 ಊದಿನ ಕಡ್ಡಿ 3 ತಿಂಗಳು ಮಾಡವಂತ ನೋಡ್ರಿ. ಎಟ್ರ ಜಪುಂಡ್ ಇರ್ಬೇಕ್ರಿ ಅವ? 3 ತಿಂಗಳು. ಮತ್ತ ನಾಳೆ ಮನೆಗೆ ಹೋಗಿ ನೀವು ಸುರು ಹತ್ಕೊಂಡಿರಿ. ಹೇಳಕ್ ಬರಂಗಿಲ್ಲ, ಅಂತ ಕತಿ ಹೇಳೋದು ವಜ್ಜೆ ಐತಿಲಿ. ಯಾರು ಹೇಳ್ಯಾರ? ಪ್ರವಚನಕ್ಕೆ ಬಂದಿದ್ದಲ್ಲ ಅಪ್ಪ, ಅವನೇ ಹೇಳ್ಕೊಟ್ಟಾನ. 2 ಊದಿನ ಕಡ್ಡಿ 3 ತಿಂಗಳು ಮಾಡ್ಬೇಕಂತ. ಹೇಳಕ್ ಬರಂಗಿಲ್ಲ. ಯಾಕಂದ್ರೆ ಬೆಳಿಗ್ಗೆ ಪಾದಯಾತ್ರೆ ಬರಾಕತ್ತಿರ್ತೀನಲ್ರಿ, ಆ ಊದಿನ ಕಡ್ಡಿ 2 ಹಚ್ಚಲಾರ್ದು ಹಂಗ ಇಟ್ಟಿರ್ತೀರವು. ಬಂದು ಹಚ್ಚ್ರಿ ಅಂದ್ರು ಹಂಗ ಇಟ್ಟಿರ್ತೀರಿ. ಯಾಕೆ ಗೊತ್ತಾಗೋಲ್ ನನಗೆ. ಮೊದಲು ಏನ್ರ ಹಚ್ಚಿಟ್ರೆ ಏನ್ರ ಸವಿತಾವನ್ರಿ? 2 ಊದಿನ ಕಡ್ಡಿ 3 ತಿಂಗಳು ಮಾಡುವಂತ ಮನುಷ್ಯನ ಮನೆಗೆ ಒಬ್ಬ ಭಿಕ್ಷಾ ಪಾತ್ರೆ ಹಿಡ್ಕೊಂಡು ಬಂದ್ ನೋಡ್ರಿ. ಮೊದಲ ದೊಡ್ಡ ಜಿಪಣ ಶಟ್ಟ ಅದ್ರಾಗ ಕೊಡ್ತಿರ್ಬೇಕೇನ್ರಿ ಇವ. ಬಂದ ಪಾತ್ರೆ ಹಿಡ್ಕೊಂಡು ಭಿಕ್ಷಾಂದೇಹಿ ಹೊರಗೆ ಓಡಿ ಬಂದಕ್ಕೆ ಮ್ಯಾಲ ಬೋರ್ಡ್ ಓದು ಅಂದ್ಲಕ್ಕೆ. ನನಗೆ ಓದಾಕ್ ಬಂದ್ರೆ ನಾನ್ಯಾಕೆ ಭಿಕ್ಷುಕ್ ಹಾಕಿನಿ ಅಂದ. ಓಹೋ ಹಂಗೇನು? ತದನ ಕಂಪ್ನಿ ಹಂಗಂದ್ರ ಅಂದ. ಹಂಗಂದ್ರ ತಂದೆ ತಾತನ ಕಾಲದಿಂದಲೂ ದಾನ ಧರ್ಮ ಮಾಡೇ ಇಲ್ಲ. ಮತ್ತೆ ಇಲ್ಯಾಕೆ ಬಂದಿ ಮುಂದೆ ಹೋಗು ಅಂದಕ್ಕೆ. ಅವಾಗ ಅವೇನು ಅನ್ಬೇಕ್ರಿ, ನಂದೊಂದು ಕಂಪನಿ ಕೇಳ್ತೀಯ ನಂದ. ತಂದೆ ತಾತನ ಕಾಲದಿಂದಲೂ ದಾನ ಧರ್ಮ ನೀಡಿಸ್ಕೊಳ್ಳಾರ್ದ ಮುಂದೆ ಹೋಗಿದ್ದೇ ಇಲ್ಲ ಅಂತ ಕಂಪನಿ ಅಂದ. ಅವಾಗ ಈಗೀಗ ತಲೆ ದಮ್ಮಡಿತೆ. ಏನಾದ್ರೂ ನೀಡವ್ವ, ಮುಂದೆ ಹೋಗು, ನೀ ನೀಡುವವರೆಗೂ ನಾ ಹೋಗಂಗಿಲ್ಲ. ಮ್ಯಾಲ ಶಿವ ಹೇಳಾಕತ್ತಾನ, ನಿನ್ನ ಮನೆ ಒಳಗೆ ಏನಾದ್ರೂ ಉಂಡ ಹೋಗನಾಕತ್ತಾನ, ಏನಾದ್ರೂ ಇದ್ರ ನೀಡು ಅಂದ. ಅವಾಗ ಆಕಿ ಏನೇನು ಇಲ್ಲ, ಮುಂದೆ ಹೋಗು. ಇನ್ನ ಈಕಿ ನೀಡ್ಲಾರ್ದಕ್ಕಿ ಅವ್ ಬಿಡ್ಲಾರ್ದವ ಕುಂತಾರ ಅಲ್ಲೇ ಕಟ್ಟಿ ಮೇಲೆ. ಮತ್ತು ಭಿಕ್ಷುಕರು ಅಂದ್ರೆ 1 ಅಲ್ಲ 2 ಅಲ್ಲ 4 ದಿನ ಉಪವಾಸ ಇದ್ದು ರೂಢಿ ಅವ್ರಿಗೆ. ಆರಾಮ್ ಹೊಟ್ಟೆ ಕಾಲೇ ಇದ್ರು ಇರ್ತಾರ ಅವ್ರು. ಕಟ್ಟಿ ಮ್ಯಾಲ ಕುಂತ ಈಕಿ ಒಳಗೆ ಹೋಗಿ ಕದ ಮುಚ್ಕೊಂಡ್ಲು. ಹೊರಗೆ ಭಿಕ್ಷಾಂದೇಹಿ ಅನ್ನಕತ್ತ, ಒಳಗೆ ಕದ ಮುಚ್ಕೊಂಡು ಟಿವಿ ನೋಡಕತ್ಲಕ್ಕಿ. ರಾತ್ರಿ ಆಯ್ತು, ಗಂಡ ಬಂದ. ಯಾಕ ಕದ ಹಾಕೊಂಡು ಲೈಟ್ ಆಫ್ ಮಾಡ್ಕೊಂಡು ಟಿವಿ ನೋಡ್ಕೊತ ಕೂತಿಯಲ್ಲ? ಯಾಕ? ಏನಿಲ್ರಿ, ಒಬ್ಬ ಭಿಕ್ಷುಕ ಬಂದಾನ, ಒಟ್ಟ ನೀಡು ತನಕ ಮುಂದೆ ಹೋಗಂಗಿಲ್ಲ ಅನ್ನಕತ್ತಾನ, ಏನಾದ್ರೂ ನೀಡ ಅನ್ನಕತ್ತಾನ. ಮತ್ತೆ ಹೇಳಿಲ್ಲೇನು ನಮ್ಮ ಮನ್ಯಾಗ? ನಮ್ಮ ಮನೆ ಪದ್ಧತಿ ಹೇಳಿಲ್ಲೇನು ನೀನು ಅಂದ. ಹೇಳಿನ್ರಿ, ಆದ್ರೂ ಹೋಗೋಲಾಗೆ ನಾವು. ಓಹೋ ಹಂಗ?
ಇವ ಮಸ್ತ್ ತೋಳು ಏರಿಸಿದಾರೆ. ತೋಳು ಏರಿಸಿ ಕದ ತೆಗೆದನು ಹೊರಗೆ ಬಂದ. ತಿಳಿಯಂಗಿಲ್ಲೇನು ನೀನು? ಒಂದ್ಸಲ ಹೇಳಿದ್ರೆ ತಿಳಿಯಂಗಿಲ್ಲೇನು? ನಡಿ ಮುಂದೆ. ಅವಾಗ ಅವ ಅಂದ, ನೀ ಎಟ್ಟ ತೋಳು ಏರಿಸಿ ಬಡದ್ರೂ ನಿನ್ನ ಮನೆಯಿಂದ ನೀಡಿಸ್ಕೊಳ್ಳಾರ್ದ ಮುಂದೆ ಹೆಜ್ಜೆ ಇಡಂಗಿಲ್ಲ ಅಂದ. ಇದೊಳ್ಳೆ ಕತೆ ಬಂತಲ್ಲ. ಆಯ್ತ, ಎಲ್ಲಿವರೆಗೂ ಕೂಡ್ತಿ ಕೂಡು ಅಂತ ಒಳಗೆ ಹೋದ. ಹೆಂಡತಿಗೆ ಹೇಳಿದ, ಕದ ಮುಚ್ಚೋನು, ನೀ ಸುಮ್ಮ ಅಡಿಗೆ ಮಾಡ ಅಂದ್ಲ. ಈಕೆ ಅಡಿಗೆ ಮಾಡಕ್ಕಂತ ಅಡಿಗೆ ಮನೆಗೆ ಹೋದ್ಲು. ಇನ್ನೇನು ಸ್ವಲ್ಪ ಅಡಿಗೆ ಮಾಡ್ತಾಳ ತಡಿ ಅಂತ ತಿಳ್ಕೊಂಡು ವಾಸ ಬರಕತ್ತಲ್ಲ, ಹೋಗಿ ಡಬ ಡಬ ಕದ ಬಿಡ್ಯಾಕತ್ತ ನೋಡ್ರಿ. ಭಿಕ್ಷಾಂದೇಹಿ ಭಿಕ್ಷಾಂದೇಹಿ ಕಿಟಕಿಯಾಗ ಹೋಗಿ ಒದರಾಕತ್ತ. ಅವಾಗ ಆಕೆ ಅಂದ್ಲು, ನಾನೇನಾದ್ರೂ ಅಡಿಗೆ ಮಾಡಿದ್ನಿ ಅಂದ್ರ ಇವ್ ನೀಡಿಸ್ಕೊಳ್ಳಾರ್ದ ಮುಂದೆ ಹೋಗಂಗಿಲ್ಲ ತಡಿ ಅಂತ ಅಡಿಗೆ ಮಾಡೋದು ಬಿಟ್ಲಕ್ಕೆ. ಇವತ್ತು ಉಪವಾಸ ಇದ್ರೆ ಇರೋನು, ಇವನಿಗಂತೂ ನೀಡೋದು ಬೇಡ ಅಂದ್ಲಕ್ಕೆ. ಹೋದ್ಲು, ಮತ್ತೆ ಟಿವಿ ನೋಡ್ಕೋತ ಕೂತ್ಲು. ರಾತ್ರಿ ಆತ ಮಕ್ಕೋತಾನೇನಂತ ನೋಡಿದ್ಲಕ್ಕೆ. 12 ಗಂಟೆ 1 ಗಂಟೆ ಆದ್ರೂ ಭಜನಾ ಮಾಡ್ಕೋತ ಕೂತ ನೀವು. ಅವು ಎರಡು ನಿದ್ದತ್ತು ಹೋಗ್ಯಾವು. ಬೆಳಗ್ಗೆ ಎದ್ರು, ರಾತ್ರಿ ಊಟ ಇಲ್ಲ ಏನೂ ಇಲ್ಲ. ಬೆಳಗ್ಗೆ ಎದ್ದು ಕದ ತೆಗೆದು ನೋಡ್ತಾವು, ಅಲ್ಲೇ ವಸ್ತಿಲ್ ಮುಂದೆ ಕುಂತಿದ್ದಾವ. ಅವಾಗ ಆಶ್ಚರ್ಯಕ್ಕ, ಏನು ಇನ್ನೂ ಹೋಗಿಲ್ಲೇನು? ಹೋಗಂಗಿಲ್ಲ. ನಿನ್ನ ಮನೆ ಒಳಗೆ ಏನಾದ್ರೂ ನೀಡಿಸ್ಕೊಳ್ಳುವವರೆಗೂ ಹೋಗಂಗಿಲ್ಲ ಅಂದ. ಇದೊಳ್ಳೆ ಪಜಿತಿ ಬಂತಲ್ಲ ಅಂದ. ಕುಂತ ಹೊರಗಿಂದೆಲ್ಲ ಅಂಗಳ ಕಸ ಹುಡ್ಕೊಂಡು ಗಂಡಂದ, ನಾ ಅಲ್ಲೇ ಏನಾದ್ರೂ ಹೊರಗಡೆ ಸಿಕ್ಕರ ಉಂತೀನಿ, ಅವೇನು ಅಕಸ್ಮಾತಾಗಿ ಹೋದ ಅಂದ್ರೆ ನೀವೂ ಇರ್ಲಿಕ್ಕೆ ಉಪವಾಸ ಇರು ಅಂದ. ಆಯ್ತಂತ ಈಕಿ ಮನ್ಯಾಗ ಉಪವಾಸ ಉಳ್ಕೊಂಡ್ಲು. ಮಧ್ಯಾಹ್ನ ಆಯ್ತು, ಮತ್ತೆ ಸಾಯಂಕಾಲ ಆಯ್ತು, ಮತ್ತೆ ಗಂಡ ಬಂದ ಕೇಳ್ತಾನ, ಹೋದ್ನೇನವ? ಎಲ್ಲಿ ಹೋಗ್ಬೇಕ್ರಿ? ಇಲ್ಲೇ ಕೂತ ನೋಡ್ರಿ ಭಜನಾ ಮಾಡ್ಕೋತ ಅಂದ್ಲಕ್ಕೆ. ಅಲ್ಲೇ ಕುಂತಿದ್ದ. ಸುಮ್ಮ ಸ್ವಲ್ಪ ಏನ್ರ ಒಂದು ತುತ್ತ ನೀಡಿದ್ರೆ ಸುಮ್ಮ ಹೋಗ್ಬಿಡ್ತಿದ್ ನಾವು. ನೀಡಬೇಕ್ರಿಲ್ರಿ ಈಕ್ಯಾರ? ಊದಿನ ಕಡ್ಡಿ ನಾವು 3 ತಿಂಗಳು ಮಾಡಿದ್ರು, ಎಲ್ಲಿ ನೀಡ್ಬೇಕ್ರಿ ಇವರು? ಮತ್ತ ಸಾಯಂಕಾಲ ನೋಡಿದ್ರು ರಾತ್ರಿ 8 ಗಂಟೆ ಆಯ್ತು, 9 ಗಂಟೆ ಆಯ್ತು. ಅವ ಅಂದ, ನಾ ಹಠ ಅಂದ್ರ ನನಗಿಂತ ಹಠ ಅದಾರ ಇವರು, ಹಿಂಗಾದ್ರೆ ನಡೆಯಂಗಿಲ್ಲ ಅಂತ ತಿಳ್ಕೊಂಡು ಒಂದು ಉಪಾಯ ಮಾಡಿದವ. ಏನು ಉಪಾಯ? ಸ್ವಲ್ಪ ಅಲ್ಲೇ ಬಾಗಲ ಮುಂದೆ ಗೊರಕಿ ಹೊಡೆದಂಗೆ ಮಾಡಿದ್ ನೋಡ್ರಿ. ಅಂದ್ರೆ ಅಡಿಗೆ ಮಾಡ್ತಾರ ಇವರು. ಮಸ್ತ್ ಬಾಗಲ ಮುಂದೆ ಮಕ್ಕೊಂಡು ಮಸ್ತ್ ಜೋರ್ ಗೊರಕಿ ಹೊಡ್ಯಾಕತ್ತ. ಆ ಗೊರಕಿ ಸಪ್ಳಕ್ಕೆ ಇವು ಎರಡು ಎದ್ದು ಬಡಗ್ಗನ. ಹೇಳ್ರಿ, ಇದ ಒಳ್ಳೆ ಸಮಯ ಅಡ್ಗೆ ಮನೆಗೆ ಹೋದಕ್ಕೆ. ವಾಸ ಬರ್ಲಾರ್ದ ಅಡಿಗೆ ಮಾಡಿದ್ ನೋಡ್ರಿ. ವಾಸ ಬರ್ಲಾರ್ದ ಅಡಿಗೆ ಯಾವ್ದ್ರಿ? ಮಸ್ತ್ ಹೇಳ್ತಾರ ಪಾಯಸ ಅಂತ. ಮಾಡಿದ. ಅಲ್ಲೇ ದನದ ಕೊಟ್ಟಿಡಿ ಮಗ್ಲಿತ್ತು, ಹೋಗಿ ಹಾಲು ತಗೊಂಡು ಬಂದು ಪಾಯಸ ಹಾಲು ಉಣಬೇಕು ಅಂತ ಇದ್ರು. ಇನ್ನೇನು ಅಡಿಗೆ ಮಾಡಿ ಉಣಬೇಕು ಅಂತ ಗಂಡನ ಕರೆಯಕತ್ತಾಳ. ಅವಾಗ ಎದ್ದು ನೋಡ್ರಿ ಇವ ಅಂತ ಎದ್ದ. ಈ ಶಬ್ದ ಕೇಳಿ ಇವು ಬಡ ಬಡ ಲೈಟ್ ಆಫ್ ಮಾಡಿದ್ದ, ಹೋಗಿ ಹೊಚ್ಕೊಂಡು ಮಕ್ಕೊಂಡು ಬಿಟ್ಟು ಯಾರು. ಅವ ಬಾಗಿಲ ಮುಂದೆ ಬಂದು ಕುಂತ ನಾವು, ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಜೋರನ್ನಕತ್ತರಿ. ಬಾಗಲ ಮುಂದೆ ಕುಂತ ಸಾಂಬ ಸದಾ ಶಿವ ಅನ್ನೋ ಅಂದ. ಜೋರ ಅನ್ನೋದನ್ನ ಕೇಳಿ ಅವಕ್ಕ ಪಾಪ ನಿದ್ದೆ ಬರೋಲಾಗೆ ಒಳಗ. 11 ಗಂಟೆ ಆಯ್ತು, 12 ಗಂಟೆ ಆಯ್ತು, 1 ಗಂಟೆ ಸಮೀಪ ಬಂತು. ಹಂಗ ಕುಂತಾವ ಹಿಂಗು. 1 ಗಂಟೆಗೆ ಹೆಂಗ ಕುಂತಿದ್ದು ಹಂಗ ತೂಗಿಡಿಸ್ಕೊಂತ ಕೆಳಗೆ ಬಿದ್ದು ನೋಡ್ರಿ. ಯಾಡು ನಿದ್ದಿಗೆ ಜಾರಿ ಬಿಟ್ಟು. ಯಾವಾಗ ನಿದ್ದಿಗೆ ಜಾರಿದು ಇವ್ ಸಾಂಬ ಸದಾಶಿವ ಸ್ಲೋ ಸಣ್ಣ ಮಾಡಿ ಅಲ್ಲೇ ಬಂದ್ ಮಾಡಿ ಸಕಾಸ ಕದ ತೆಗದಾರಿ. ಕದ ತೆಗೆದು ಒಳಗೆ ನುಗ್ಗಿದ. ಇಲಿ ಮರಿ ನುಗ್ಗಿದಂಗ ನುಗ್ಗಿ
ಒಳಗೆ ನೇರವಾಗಿ ಅಡಿಗೆ ಮನೆಗೆ ಹೋದ. ಏನು ಮಾಡಿ ಇಟ್ಟಿದ್ರಿ? ಮಸ್ತ್ ಪಾಯಸ, ಹಾಲು. ಎಷ್ಟು ದಿನ ಉಂಡಿಂದೋ ಯಾರಿಗೆ ಗೊತ್ತು. ಆ ಪಾಯಸದೊಳಗೆ ಹಾಲು ಹಾಕಿದ. ಏನು ಒಂದು 3-4 ಜನಕ್ಕೆ ಆಗುವಷ್ಟು ಮಾಡಿದ್ಲಕ್ಕಿ. ಮಸ್ತ್ ಪಾಯಸ ಕಲಿಸಿದ ನೋಡ್ರಿ. ಅದ ಬೋಗಾನಿ ಒಳಗೆ ತಾಟೆಲ್ಲ ಏನಿಲ್ಲ, ಮಸ್ತ್ ಕಲಿಸಿದ. ಕಲಿಸಿ ಮಸ್ತ್ ಹೊಡೆದ. ಒಂದು 4 ತುತ್ತಿಗೆ ಪಾಯಸ ಖಾಲಿನ ಆತದ. ಪಾಯಸ ಖಾಲಿ ಆತು. ಇನ್ನು ಮತ್ತೆ ನನಗೆ ಕಾಡಿಸ್ಯಾರಲ್ಲ ಇವರು ಕಾಡಿಸಿದ್ದಕ್ಕೆ ಮತ್ತೆ ಏನ್ರ ಒಂದು ಇದ್ರೊಳಗೆ ಹಾಕಿಡ್ಬೇಕು ಅನ್ಕೊಂಡು ನಾವು ಹಂಗ ಬಿಡಬಾರ್ದು ಇವ್ರನ್ನ. ಅಲ್ಲೇ ಏನು ಮಗ್ಲ ದನದ ಕೊಠಡಿತ್ತಲ್ಲ, ಹೋದ್ನ ಅಲ್ಲಿ ಹೋಗಿ ಆಕಳ ಸಗಣಿ ಹಾಕಿತ್ತು. ಸಗಣಿ ತಗೊಂಡು ಬಂದರಿ. ಸಗಣಿ ತಗೊಂಡು ಬಂದು ಆಕಳದ ಸ್ವಲ್ಪ ಗೋಮೂತ್ರ ಹಿಡ್ಕೊಂಡು ಇದೇನು ವಾಸ ಬರ್ಲಾರ್ದು ಪಾಯಸ ಮಾಡಿತ್ತಲ್ರಿ, ಆ ಪಾಯಸದೊಳಗೆ ಸಗಣಿ ಹಾಕಿದ್ಲ. ಹಾಲಿನೊಳಗೆ ಗೋಮೂತ್ರ ಹಾಕಿದ. ಹಾಕಿ 2 ಹೆಂಗಿದ್ದು ಹಂಗ ಮುಚ್ಚಿಟ್ಟು ಸೊಗಾಸ ಕದ ತೆಗೆದು ಹೊರಗೆ ಹೋದ. ಬಾಗಲು ಬಂದು ಕುಂತು ಜೋರ್ ಅನ್ನಕತ್ತ ನೋಡ್ರಿ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ. ಈ ಜೋರ ಅನ್ನೋದು ನೋಡಿ ಇವು 2ಕ್ಕೂ ಎಚ್ಚರಾತ್ರಿ. ಇವಕ್ಕೂ 2ಕ್ಕೂ ಎಚ್ಚರಾತು. ಟೈಮ್ ನೋಡ್ತಾರೆ 2 ಗಂಟೆ ಆಗಿತ್ತು. ಮತ್ತು ಸಾಂಬ ಸದಾಶಿವ ಮತ್ತು ಸ್ಲೋ ಮಾಡಿದಾರಿ. ಸ್ಲೋ ಮಾಡಿ ಅಲ್ಲೇ ನಿದ್ದಿಗೆ ಜಾರಿದಂಗೆ ಮಾಡಿದ. ನಿದ್ದಿಗೆ ಜಾರಿದಂಗೆ ಮಾಡಿ ಜೋರ್ ಗೊರಕಿ ಹೊಡ್ಯಾಕತ್ ನೋಡ್ರಿ. ಯಾವಾಗ ಜೋರ್ ಗೊರಕಿ ಹೊಡ್ಯಾಕತ್ತ ಇವು 2 ಎದ್ದು ಕುಂತಿದ್ವು ಅಲ್ಲ. ಇದ ಒಳ್ಳೆ ಸಮಯ, ಗೊರಕಿ ಹೊಡ್ಯಾಕತ್ತಾನ. ಜೋರ್ ನಿದ್ದೆ ಹತ್ತತ್ ಕಾಣ್ತೈತಿ ಇವನಿಗೆ. ಹೇಳ್ರಿ ಈಗ ಹೇಳ್ರಿ ಅಂತ ಗಂಡನ ಎಬ್ಸ್ಕೊಂಡು ಬಂದ್ಲಿಕ್ಕೆ. ಗಂಡ ಬಂದವನ ಲೈಟ್ ಹಚ್ಚಾಕ ನೋಡ್ತಾನ, ಬಟಾನ್ ಹೊಡ್ಯಾಕ ನೋಡ್ತಾನ. ಹೊಡಿಬೇಡ್ರಿ ಅಂದ್ಲಕ್ಕೆ. ಬಟಾನ್ ಹೊಡಿಬೇಡ್ರಿ. ಎದ್ಗಿದಾನವ. ಹೋದ ಕತ್ತಲ್ದಾಗ ಹಂಗ ಹೆಂಡತಿ ಕೈ ಹಿಡ್ಕೊಂಡು ಎಳ್ಕೊಂಡು ಹೋದ್ಲು ಒಳಗೆ ಅಡಿಗೆ ಮನೆಗೆ. ಅಡಿಗೆ ಮನೆ ಲೈಟರ್ ಹಚ್ಚಬೇಕಂದ್ರೆ ಬಾಬಿ ಏನೂ ಕಾಣಲ್ದಾಗೈತ. ಗಂಡ ಈಗ ಎದ್ದೇತದ ನಿದ್ದೆ ಗಣ್ಣಾಗ, ಏನೂ ಕಾಣಲ್ದಾಗೈತ. ಅಲ್ಲರ ಲೈಟ್ ಹಚ್ಚಬೇಕಂದ್ರೆ ನೋಡ್ತದ. ಹಚ್ಚಕ್ ಹೋಗ್ಬೇಡ್ರಿ, ಎದ್ಗಿದಾನವ. ಯಾವಾಗ ಹಿಂಗ ಅಂದ್ಲು ಪಾಪದ ಏನ್ ಮಾಡ್ಬೇಕು? ನೀವು ಸುಮ್ ಕೂಡ್ರಿ, ಇಲ್ಲೇ ಕೆಳಕ್ ಕೂಡ್ರಿ. ಅದನ್ನ ಒತ್ತು ಹಿಂಗ್ ಕೂಡ್ಸಿದ್ಲ ಕೆಳಗ್ ಗಂಡನ. ಹೋಗಿ ಪಾಯಸ ಮಾಡಿ ಇಟ್ಟಿದ್ಲಲ್ಲ, ಪಾಯಸ ತಗೊಂಡ್ಲು. ಹಾಲು ತಗೊಂಡ್ಲು, 2 ಅಲ್ಲಿಟ್ಲು. ಇದು ತಟ್ಟೆರು ತಗೋ ಅಂತದ. ತಟ್ಟೆರು ತಗೋ. ಸಪ್ಪಳ ಬರ್ತದ. ತಟ್ಟೆ ಬೇಡ ಹಂಗ. ಅದೇನಿತ್ತಲ್ಲ ಪಾಯಸ, ಅದ್ರೊಳಗೆ ಹಾಲು ಹಾಕಿದ್ಲು. ಏನ್ರಿ ಅದು? ಹೇಳ್ಬೇಡ್ರಿ. ಪಾಯಸದೊಳಗೆ ಹಾಲು ಹಾಕಿದ್ಲು, ಮಸ್ತ್ ಕಲಿಸಿದ್ಲು. ಇದೇನೈದು ವಾಸ ಬರಾಕತ್ತೈತ್ಲ. ಮಟ್ಟ ಮಾಡಿಟ್ಟು 4-5 ತಾಸು 6 ತಾಸು ಆತ. ಮತ್ತು ವಾಸ ಬರ್ಲಾರ್ದ ಏನು ಅಮೃತದಂಗ ಮಸ್ತ್ ಚಲೋ ವಾಸನೆ ಬರ್ಬೇಕೇನು ನಿಮಗೆ? ಸುಮ್ಮ ಹೊಡ್ರಿ ಅಂದ್ಲಕ್ಕೆ. ಸುಮ್ಮ ಹೊಡ್ರಿ. ಮಸ್ತ್ ಕಲಿಸಿದ್ಲು. ಇವ್ ಅಂದ, ನಾವು ಉಪವಾಸ ಇದ್ರು ಚಿಂತಿಲ್ಲ, ಇಂಥದ್ದು ಮುಟ್ಟಂಗಿಲ್ಲ ಅಂದ. ಅವಾಗ ಈಕಿ ಕೇಳ್ಬೇಕಲ್ರಿ, ಸುಮ್ಮಿರಿ ನೀವು. ಹಿಂಗೆ ಕಲಿಸಿ ಆ ತುತ್ತು ತಗೊಂಡು ಗಂಡನ ಬಾಯ ತುರುಕಿ ಬಿಟ್ಲು ನೋಡ್ರಿ. ಯಾವಾಗ ಗಂಡನ ಬಾಯ ತುರುಕಿದ್ಲು, ಇದೇನಿದು ಸಗಣಿ ವಾಸ ಬರಾಕತ್ತಲ್ಲ. ಸುಮ್ಮ ಹೊಡ್ರಿ ಅಂದ್ಲಕ್ಕಿ. ಸುಮ್ಮ 2 ದಿನದ ಹಿಂದೆ ಬಂದಾಗ ಒಂದು ತುತ್ತು ಸುಮ್ಮ ಅನ್ನ ಕೊಟ್ಟು ಕಳಿಸಿದ್ರ, ಕಟಕ ರೊಟ್ಟಿ ಎಲ್ಲೋ ಒಂದು ಮೂಲಿಗೆ ಬಿದ್ದಿದ್ದ ಅರ್ಧ ಗಿರ್ದ ಅವನು ಜೋಳಿಗೆಗೆ ಹಾಕಿ ಕಳಿಸಿದ್ರೆ ಸಗಣಿ ತಿನ್ನೋ ಪರಿಸ್ಥಿತಿ ಬರ್ತಿತ್ತೇನ್ರಿ? ಸೋಮರ ಮಾಡಳ ಸುಧರಾಸಿ ವರದ